ಎರಡನೇ ಮಗ ನಿಖಿಲ್ ಕಾಮತ್ ಅವ್ರ ಬಗ್ಗೆ ಬಾಲಿವುಡ್ ಹೀರೋಯಿನ್ ಜೊತೆ ಏನೋ ಇತ್ತೀಚೆಗೇನೋ ರೂಮರ್ ಇತ್ತು, ನಿಜಾನಾ? ಹೌದಾ? ಏನಾದರೂ ಮದುವೆಗಿದ್ವೆ ಆಗೋರಿದ್ದಾರೆ ಸದ್ಯದಲ್ಲೇ? ಸಿ ಅದು ಈ ರೂಮರ್ಸ್ನ ಯಾರು ನಂಬಕ್ಕೆ ಹೋಗ್ಬಾರ್ದು. ಯಾಕೆ ಅಂದರೆ ಈಗಿನ ಕಾಲದಲ್ಲಿ ರೂಮರ್ಸ್ ಹುಡುಗಿರ ಜೊತೆ ಹುಡುಗರು ಓಡಾಡೋದು ಎಲ್ಲ ಸಹಜ. ಈಗ ಅವರು ಹಾಗಂತ ಹೇಳ್ಬಿಟ್ಟು ಎಲ್ಲರನ್ನೂ ಮದುವೆ ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ಸೊ ಏನೋ ಬಿಸ್ನೆಸ್ಸಲ್ಲಿ ಏನೋ ಕನೆಕ್ಷನ್ಸ್ ಇರುತ್ತೆ. ಸೊ ಏನೋ ಇವನ್ ಪಾಡ್ಕ್ಯಾಸ್ಟ್ಗೆ ಅದಕ್ಕೆ ಏನೋ ಕನೆಕ್ಟಿವಿಟಿ ಡೆವಲಪ್ ಆಗಿರ್ಬೋದು, ಕನೆಕ್ಷನ್ ಡೆವಲಪ್ ಆಗ್ಬೋದು. ಅವನು ಹೀ ಈಸ್ ಅ ಲಾಸ್ಟ್ ಪರ್ಸನ್ ಫಾರ್ ಮ್ಯಾರೇಜ್. ಅವ್ನು ಮದುವೆ ಮಾಡ್ಕೊಳ್ಳೋ ಅವ್ನಿಗೆ ಇಂಟ್ರೆಸ್ಟೇ ಇಲ್ಲ. ಅವ್ನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾನೆ, ಅವ್ನ ಮದುವೆ ಮಕ್ಕಳು ಸಂಸಾರ ಅನ್ನೋದ್ರ ಬಗ್ಗೆ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ. ನಾನು ಏನು ಫೋರ್ಸ್ ಮಾಡೋಕ್ಕೋಗಲ್ಲ. ಅವನು ಒಂಥರ ಅವನ ಪರ್ಪಸ್ಸೇ ಒಂಥರ ಅವ್ನು ಯಾಕೆ ಅಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾನೆ. ಅವ್ನು ದುಡಿತಾ ಇರೋದು ನೋಡಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಎವ್ರಿ ಡೇ ಅವನು ಯಾವತ್ತು 17 ವರ್ಷಕ್ಕೆ ಅವ್ನು ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ದವನು ಇದುವರೆಗೂ ಒಂದು ದಿನ ರೆಸ್ಟ್ ತೊಗೊಂಡಿಲ್ಲ. ಕರೋನಾ ಬಂದಿದ್ದ ಟೈಮಲ್ಲೂ ರೆಸ್ಟ್ ತೊಗೊಂಡಿಲ್ಲ. ಅವನಿಗೆ 14,500 ಕೋಟಿ ಅವನು ಸೋಷಿಯಲ್ ಕಾಸ್ಗೆ ಪ್ಲೆಜ್ ಮಾಡಿದ್ದಾನೆ. ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದಾನೆ, ಎಷ್ಟು ಜನದ ಲೈಫನ್ನ, ಎಷ್ಟು ಸ್ಟಾರ್ಟಪ್ಸ್ಗೆ ಫಂಡಿಂಗ್ ಮಾಡ್ತಾ ಇದ್ದಾನೆ, ಎಷ್ಟು ಇಂಡಿಯನ್ ಎಕಾನಮಿಗೆ ವಿ ಆರ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಅಂತ ಕೇಳ್ಪಟ್ಟಿದ್ದೀನಿ. ಆ್ಯಂಡ್ ಟ್ಯಾಕ್ಸ್ ಯಾರು ಕೊಟ್ಟು ಬಿಸ್ನೆಸ್ ಮಾಡ್ತಾ ಇದ್ದಾರೆ? ಎಷ್ಟು ಜನ ಟ್ಯಾಕ್ಸ್ ಕಬಳಿಸೋರೇ ಇದ್ದಾರೆ. ಅವರು ನಾವು ನುಂಗ್ ಹಾಕ್ಕೊಂಡು ಅರ್ಧ ಟ್ಯಾಕ್ಸ್ ಉಳಿಸ್ರಪ್ಪ, ನಾವು ಗೌರ್ಮೆಂಟಿಗೆ ಕೊಡೋಕ್ಕಾಗಲ್ಲ, ನಮಗೆ ಏನಾರೋ ಬೇರೆ ಏನಾರೋ ಮಾಡಿ, ಇಲ್ಲ ನಮ್ಮ ಅಜ್ಜಿ ಹೆಸ್ರಲ್ಲೋ ಯಾರ ಹೆಸ್ರಲ್ಲೋ ಏನೋ ಪ್ರಾಪರ್ಟಿ ಏನೋ ಮಾಡ್ಕೊಂಡು ಎಲ್ಲ ಕಳ್ಳೆಕ್ಕ ಮಾಡ್ಕೊಳ್ತಾ ಇರ್ತಾರೆ ಜನಗಳು. ಅಂಥದ್ರಲ್ಲಿ ನನ್ನ ಮಕ್ಳುಗಳು ಲೈಕ್ ಟ್ಯಾಕ್ಸ್ ಅಷ್ಟು ಚೆನ್ನಾಗಿ ಕಟ್ತಾ ಇದ್ದಾರೆ. ಅವರು ಲೈಕ್ ಅವ್ರಿಗೆ ಈ ವಾಂಟ್ ದೇ ಆರ್ ಗಿವಿಂಗ್ ಲೈಫ್ ಟು ಸೋ ಮೆನಿ ಯಂಗ್ಸ್ಟರ್ಸ್. ಸ್ಟಾರ್ಟಪ್ ಎಷ್ಟು ಸ್ಟಾರ್ಟಪ್ ಅವ್ರ ಕಡೆಯಿಂದ ಸ್ಟಾರ್ಟ್ ಆಗ್ತಿದೆ. ಮೊನ್ನೆ ನಾನೊಂದು ಕಾಲೇಜಲ್ಲಿ ನನ್ನ ಬೋರ್ಡ್ ಮೆಂಬರ್ ಮಾಡಿದ್ರು, ಗಿಪ್ಸ್ ಅಂತ. ಅಲ್ಲಿ ಮಾತಾಡುವಾಗ ಅವರು ಒಬ್ಬರು ಪ್ರಿನ್ಸಿಪಾಲ್ ಹೇಳಿದ್ರು, ಇದು 150 ಇದು ಫಿನ್ಟೆಕ್ ಕಂಪ್ನೀಸ್ ಇದೆ, ಅದರಲ್ಲಿ ಝೆರೋದಾ ಸ್ಟ್ಯಾಂಡ್ಸ್ ಫಸ್ಟ್ ಅಂತನೋ ಏನೋ ಹೇಳಿದ್ರು. ಲೈಕ್ ಅವಾಗ ನಾನು ಅಂದ್ಕೊಂಡೆ, ಲೈಕ್ ಈ ಫಿನ್ಟೆಕ್ಸ್ ಕಂಪ್ನೀಸ್ ಇರೋದ್ರಿಂದ ಈಗೇನಾಗ್ತಿದೆ ಅಂತ ಹೇಳಿದ್ರೆ, ಯಾವುದೋ ಒಬ್ಬ ಹುಡುಗನೋ ಹುಡುಗಿನೋ ಯಾರೋ ವಿತ್ ಗ್ರೇಟ್ ಥಾಟ್ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಅಂತ ಬರ್ತಾರೆ. ಆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಅವ್ರಿಗೆ ಶುರುನಲ್ಲಿ ಫಂಡಿಂಗ್ ಬೇಕಾಗುತ್ತೆ. ಇವ್ರುಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಲೈಕ್ ಫಂಡಿಂಗಿಗೆ. ಸೊ ಅದರಿಂದ ನಮ್ಮ ದೇಶ ಎಷ್ಟು ಉದ್ಧಾರ ಆಗ್ತಾ ಇದೆ. ಲೈಕ್ ಇವ್ರಿಗೆ ಜನಗಳಿಗೆ ನನ್ನ ಮಗ ಯಾವ ಹುಡುಗಿ ಜೊತೆನಾದ್ರು ಓಡಾಡಲಿ, ಏನಾದರೂ ಮಾಡಲಿ, ಅವ್ನು ಬಿಸ್ನೆಸ್ ಆರೋ ಮಾಡಲಿ, ಯಾವ ಹುಡುಗಿ ಯಾರ ಜೊತೆನಾರೋ ಸೇರ್ಕೊಂಡು, ಹುಡುಗನ ಜೊತೆನೋ ಹುಡುಗಿ ಜೊತೆನೋ ಯಾರ ಜೊತೆನಾರೋ ಬಿಸ್ನೆಸ್ ಮಾಡ್ಬೋದು. ಈಗಿನ ಕಾಲದಲ್ಲಿ ಹುಡುಗಿಗೆ ಡಿಫ್ರೆನ್ಸ್ ಏನಿಲ್ವಲ್ಲ. ಇಟ್ ಈಸ್ ನನ್ ಆಫ್ ದೇರ್ ಎನಿಬಡೀಸ್ ಬಿಸ್ನೆಸ್. ಯಾರಿಗೂ ಅದ್ರ ಬಗ್ಗೆ ಮಾತಾಡೋ ಅಧಿಕಾರನೂ ಇಲ್ಲ, ಹಕ್ಕೂ ಇಲ್ಲ. ಅವನಷ್ಟು ಜಾಣ. ಅವನ ಪೇರೆಂಟಾಗಿ ನಾನಿದ್ದೀನಿ, ಅವನ ಅಣ್ಣ ಇದ್ದಾನೆ. ಲೈಕ್ ನಾವು ಅವನ ಯೋಗಕ್ಷೇಮ ನಾವು ವಿಚಾರಿಸ್ಕೋತೀವಿ. ಅದೆಲ್ಲ ಸುಳ್ಳು. ಲೈಕ್ ಏನಾಗುತ್ತೆ ಅಂತ ಹೇಳಿದ್ರೆ, ಲೈಕ್ ಈಗಿನ ಕಾಲದಲ್ಲಿ ಇವಾಗ ನೀವು ಹೋಗಿ ನೋಡಿ MG ರೋಡಲ್ಲಿ ಎಷ್ಟು ಜನ ಹುಡುಗರು ಈ ವಾರ ಒಬ್ಳು ಹುಡುಗಿ ಜೊತೆ ಓಡಾಡ್ತಿರ್ತಾರೆ, ಒಬ್ಳು ಹುಡುಗಿ 4 ಜನ ಜೊತೆ ಹುಡುಗರ ಜೊತೆ ಓಡಾಡ್ತಿರ್ತಾಳೆ. ದಿಸ್ ಹ್ಯಾಸ್ ಬಿಕಮ್ ಕಾಮನ್. ಅದ್ರ ಬಗ್ಗೆ ನಾನು ಅವ್ರು ಮಾಡೋದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಮಗ ಮಾಡ್ತಿರೋದ್ರಲ್ಲಿ ನಾನು ಹೇಳ್ತಾ ಇದ್ದೀನಿ, ಅವ್ನು ಬಿಸ್ನೆಸ್ ಮಾಡುವಾಗ ಲೈಕ್ ಇವಾಗ ಹುಡುಗಿ ಜೊತೆ ಓಡಾಡಲಿ ಅದು ಸರಿ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಇವನು ಬಿಸ್ನೆಸ್ ಮಾಡುವಾಗ ಎಷ್ಟೋ ಜನದ ಕನೆಕ್ಟಿವಿಟಿ ಡೆವಲಪ್ ಆಗುತ್ತೆ. ಸೊ ಬಿಸ್ನೆಸ್ಗೋಸ್ಕರ ಕನೆಕ್ಟಿವಿಟಿ ಡೆವಲಪ್ ಆಗುತ್ತೆ. ಸೊ ಅದನ್ನು ನಂಗಂತಲೂ ಅನಿಸಲ್ಲ ಅವನು ಇದು ಅಂತ. ಅಕಸ್ಮಾತ್ ಅವನೇನಾದರೂ ಮದುವೆಗೆ ರೆಡಿ ಆದರೆ ಅಲ್ಲ ನಾನು ಐ ವಿಲ್ ಬಿ ಹ್ಯಾಪಿ ಅಂತಾನೂ ಹೇಳಲ್ಲ. ನಂಗೆ ಎಷ್ಟರ ಬಗ್ಗೆ ನಾನು ನನ್ನ ಮಗನ ಬಗ್ಗೆ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿದ್ರೆ, ಅವ್ರ ದೇಶ ಇದು ಇಷ್ಟು ಅಚೀವ್ಮೆಂಟ್ ಮಾಡಿದ್ದಾರೆ. ಸಂಬಡಿ ಯಾರೂ ಅದನ್ನು ಯೋಚಿಸೋಕ್ಕೂ ಆಗದೆ ಇರೋಷ್ಟು ಅಚೀವ್ಮೆಂಟ್ ಮಾಡಿದ್ದಾರೆ. ಅವ್ರ ಲೈಫನ್ನು ಹ್ಯಾಂಡಲ್ ಮಾಡ್ಕೊಳ್ಳೋಕೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹೇಗೆ ಹ್ಯಾಂಡಲ್ ಮಾಡ್ಕೋಬೇಕು, ಯಾರಿಗೆ ಎಲ್ಲಿ ಇದು ಮಾಡಬೇಕು, ಹೇಗೆ ಎಷ್ಟು ತನಕ ಬಿಟ್ಕೋಬೇಕು ಅವರನ್ನು, ಏನು ಮಾಡಬೇಕು ಅಂತ. ನಾನು ಅದಕ್ಕೆಲ್ಲ ನಾನು ಹೋಗೋದೇ ಇಲ್ಲ. ನನಗೆ ಯಾಕೆಂದರೆ ನನ್ನ ಮಕ್ಕಳು ಏನು ಡಿಸಿಷನ್ ತೊಗೋತಾರೋ ಬೆಸ್ಟ್ ಡಿಸಿಷನ್ ತೊಗೋತಾರೆ. ವಂಡರ್ಫುಲ್. ಮತ್ತು ಕೊನೆಯದಾಗಿ ನಿಮ್ಮ ಸೊಸೆ ಸೀಮಾ ಹೇಗಿದ್ದಾರೆ ಈಗ? ಸೀಮಾ ಇಸ್ ಕಂಪ್ಲೀಟ್ಲಿ ಅವಳಿಗೆ ಇದು 2 ವರ್ಷದ ಕೆಳಗಡೆನೇ ಕ್ಲಿಯರ್ ಆಯಿತು ಕ್ಯಾನ್ಸರು. ನಾವು ಅವಳ ಫಿಟ್ನೆಸ್, ನೀವು ಅವ್ರ ಪಂಕ್ಚುಯಾಲಿಟಿ, ನಿಜ ಎಲ್ಲ ಯಂಗ್ಸ್ಟರ್ಸ್ ಇದಾರಲ್ಲ ಪ್ರತಿಯೊಬ್ಬರು ನಾನು ಹೇಳ್ತೀನಿ ಅವ್ರುಗಳ ಫುಡ್ ಸ್ಟೆಪ್ ಫಾಲೋ ಮಾಡಬೇಕು. ಬೆಳಗ್ಗೆ 4:15 ಎಕ್ಸಾಕ್ಟ್ 4:15 ಒಂದು ದಿನ ಮಿಸ್ ಇಲ್ಲದೇ ನಂಗೆ ಬೆಳಗ್ಗೆ ಮೇಲ್ಗಡೆ ಜಿಮ್ಮಲ್ಲಿ ಎಕ್ಸಸೈಸ್ ಮಾಡೋ ಸೌಂಡ್ ಕೇಳಿಸ್ತಾ ಹೋಗುತ್ತೆ. ಆಯಿತಾ? ಬೆಳಗ್ಗೆ ಅವರು ಒಂದು ದಿನ ತಪ್ಪಿಸ್ದೆ. ಹುಚ್ಚುಚ್ಚಾಗಿ ಆ ಸ್ವೀಟ್ ತಿನ್ನೋದು, ಈ ಕಡೆ ಹೋಗಿ ಸಕ್ಕರೆ ಹಾಕ್ಕೊಂಡು ಕಾಫಿ ಕುಡಿಯೋದು,
ಇಂಥದ್ದು ಇಲ್ಲ. ಅವ್ರು ಎಷ್ಟು ಡಯಟ್ ಫಾಲೋ ಮಾಡ್ತಾರೆ ಅಂತ ಹೇಳಿದ್ರೆ, ಡಯಟ್ ಬಗ್ಗೆ ಒಂದು ಡ್ರಾಪ್ ಎಣ್ಣೆ, ನಮ್ಮ ಮನೇಲೂ ಅಷ್ಟೇ, ನಾವು ಸಕ್ಕರೆ ಡಬ್ಬ ಅನ್ನೋದೇ ಇಲ್ಲ. ನಾನು ಐ ಆಮ್ ಟೇಕಿಂಗ್ ಸ್ಟ್ರೆಂತ್ ಟ್ರೈನಿಂಗ್. ನಾನು 10 kilos ಲಿಫ್ಟ್ ಮಾಡ್ತೀನಿ. ಲವ್ಲಿ. ಆಮೇಲೆ ಯಾರೋ ಬಂದು ಹೇಳ್ತಾರೆ, ನೀವು ಈ ವಯಸ್ಸಲ್ಲಿ ಇಷ್ಟೆಲ್ಲ ಮಾಡ್ತೀರಾ. ನಾ ಎಲ್ಲೇ ಅಯ್ಯೋ ಬಿಟ್ಟಾಕಮ್ಮ ವಯಸ್ಸು ಗೀಸು ಎಲ್ಲ ಯಾಕೆ ಮಾತಾಡ್ತೀನಿ, ನಾನೇನು ಮದುವೆ ಮಾಡ್ಕೋಬೇಕಾ ವಯಸ್ಸಲ್ಲಿ? ವಯಸ್ಸು ಅಂತ ಹೇಳಿದ್ರೆ ನನಗೆ ದೇವರು ನನಗೆ ಪರ್ಮಿಟ್ ಮಾಡಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ. ನಾನು ಇವಾಗ ನನ್ನಷ್ಟು ಇವಾಗ ಆ್ಯಕ್ಚುಲಿ ಇದು ಮಾಡಿದ್ರೆ ಒಂದು 30 ವರ್ಷದ ಹುಡುಗಿನೂ ನನ್ನಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಡುಗೆ ಬೇಕಾ, ಅಡುಗೆ ಹೋಗಿ ಮಾಡ್ತೀನಿ. 10 ಜನ ಗೆಸ್ಟ್ ಬಂದರೆ ಪಟಾರ್ ಅಂತ ಹೋಗಿ ಅಡುಗೆ ಮಾಡಾಕ್ತೀನಿ. ನಾನು ಕೇಪಬಲ್ ಮಾಡ್ತಾಯಿದ್ದೀನಿ. ನನಗೆ ಈ 100 ವರ್ಷ ತನಕ ಕೆಪಾಸಿಟಿ ಇರುತ್ತೋ ಏನಾದ್ರು ಗೊತ್ತು. ನಮ್ಮ ಮೋದಿಜಿಯವರಿಲ್ವಾ, ನಮ್ಮ ದೇವೇಗೌಡರಿಲ್ವಾ? ಲವ್ಲಿ. ಯಂಗ್ಸ್ಟರ್ಸ್ನ ಡೆವಲಪ್ ಮಾಡ್ಬೋದು ಒಂದು ಏಜ್ ಆದಮೇಲೆ. ನಾನು ಬಾಯಂತೂ ಇರುತ್ತೆ. ಸೊ ಕೈಕಾಲು ಶಕ್ತಿ ಹೊಟ್ಟೋದ್ರೆ, ಸೊ ಕೂತ್ಕೊಂಡು ಒಂದು ಸ್ವಲ್ಪ ಮೈಂಡನ್ನು ಚೇಂಜ್ ಮಾಡಿ ಯಂಗ್ಸ್ಟರ್ಸ್ನ ಒಂದು ಸ್ವಲ್ಪ ಪರಿಸರದ ಬಗ್ಗೆ ಮತ್ತು ರೂರಲ್ ಎಜುಕೇಷನ್ ಬಗ್ಗೆ ಎಲ್ಲ ಒಂಚೂರು ಕಾಂಟ್ರಿಬ್ಯೂಟ್ ಮಾಡ್ರಪ್ಪ ಅಂತ ಎಲ್ಲನೂ ಒಂದು ಸ್ವಲ್ಪ ಫಿಸಿಕಲಿ ಫೈನಾನ್ಷಿಯಲಿ ಅದನ್ನೆಲ್ಲ ಮಾಡ್ಬೋದು. ನಾನು ಮಕ್ಕಳು ಇಬ್ಬರು ಬಹಳ ದೊಡ್ಡ ಉದ್ಯಮಿಗಳು, ದೇಶದಾದ್ಯಂತ ಸುದ್ದಿ ಆಗಿರೋರು. ನೀವು ಕೂಡ ಉದ್ಯಮಿ, 24/7 ಕೆಲಸ ಮಾಡ್ತಿರ್ತೀರಿ. ದುಡ್ಡು ಸಂಪತ್ತು ಜೀವನದಲ್ಲಿ ಖುಷಿ ಕೊಡಬಹುದಾ, ಅಥವಾ ಅದನ್ನು ಹೊರತುಪಡಿಸಿ ಜೀವನದಲ್ಲಿ ಖುಷಿ ಕೊಡೋ ವಸ್ತು ವಿಷಯ ಯಾವುದು? ನಾನೇನು ಅನ್ಕೋತೀನಿ ಗೊತ್ತಾ, ದುಡ್ಡು ಅನ್ನೋದು ನೆಸೆಸಿಟಿಗೆ ಎಲ್ಲರಿಗೂ ಬೇಕೇ ಬೇಕು, ಗೊತ್ತಿರೋ ಸಾಧ್ಯ. ಓಕೆ, ಇವಾಗ ಹೆಣ್ಮಕ್ಳಿಗೆ ಸೀರೆ ತೊಗೊಳ್ಳೋ ಆಸೆ ಇರುತ್ತೆ, ಒಡವೆ ತೊಗೊಳ್ಳೋ ಆಸೆ ಇರುತ್ತೆ. ಸೊ ಒಡವೆಗಲ್ಲದೆ ಇದ್ರೂ ದಿನನಿತ್ಯಕ್ಕೆ ಸುಖವಾಗಿ ಸಂಸಾರ ಮಾಡೋಕ್ಕೆ ಲೈಕ್ ದುಡ್ಡು ಬೇಕೇ ಬೇಕು. ಅಷ್ಟು ಮಟ್ಟಿಗೆ ದುಡ್ಡು ಬಂದಾದಮೇಲೆ ನಂಗನ್ಸುತ್ತೆ ಇನ್ನೂ ತುಂಬ ದುಡ್ಡು ಬರುತ್ತಲ್ಲ, ಅದು ಖುಷಿ ಕೊಡುತ್ತೆ ಅನ್ನೋ ಸುಳ್ಳು. ಅದಿನ್ನೂ ದುಃಖ ತರುತ್ತೆ ಅನ್ಕೋತೀನಿ ನಾನು. ದುಃಖ ತರುತ್ತೆ. ಯಾಕೆ ಅಂತ ಹೇಳಿದ್ರೆ ನಮಗೆ ವಾಂಟ್ಸೇ ಹೊಟ್ಟೋಗುತ್ತೆ. ನನಗೆ ಯಾವುದು ನನ್ನ ಅಲ್ಟಿಮೇಟ್, ನಾನು ಯಾವಾಗಲೂ ಹಿಂದಿನ ಕಾಲದಲ್ಲಿ ನಾನು ಬೆನ್ಸ್ ಕಾರ್ ತೊಗೊಂಡ್ರೆ ಡ್ರೀಮ್ ಇತ್ತು. ಆ ಡ್ರೀಮ್ನ ನಾನು ಎಂಜಾಯ್ ಮಾಡ್ತಾಯಿದ್ದೆ. ನನಗೆಲ್ಲ ಬಂದಾದಮೇಲೆ ನಾನು ಇನ್ನೇನು ಡ್ರೀಮ್ ಮಾಡಲಿ, ಲೈಕ್ ಡ್ರೀಮ್ ಹೊಟ್ಟೋಗುತ್ತೆ ದುಡ್ಡು ಜಾಸ್ತಿ ಬಂದಾಗ. ಆವಾಗ ಅದಕ್ಕೇ ನಾನು ಚೇಂಜ್ ಮಾಡ್ಕೊಂಬಿಟ್ಟೆ. ನಾನು ಡ್ರೀಮ್ ಮಾಡೋದು ಹೇಗೆ ಅಂದರೆ, ಇವಾಗ ಯಾರ್ದೋ ಒಬ್ಬರು ಲೈಫಲ್ಲಿ ನಾನು ಅವ್ರಿಗೆ ಒಂದು ಒಳ್ಳೇದು ಮಾಡ್ತೀನಿ, ಅವ್ರು ಚೆನ್ನಾಗಿರೋದು ನೋಡಿ ನಾನು ಹ್ಯಾಪಿ, ಒಂಥರ ಖುಷಿ ಪಡ್ತೀನಿ. ಇನ್ಯಾರ್ದ್ರಲ್ಲೋ ನಾನು ಒಂದು 50 ಲಕ್ಷ ಹಾಕೋದ್ರಿಂದ ಅಲ್ಲಿ ಹೋಗಿ ಒಂದು ಕೆರೆ ಡೆವಲಪ್ ಮಾಡ್ತೀನಿ, ಇದರಲ್ಲಿ ನಾನು ಖುಷಿ ಪಡ್ತೀನಿ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಗಾಡ್. ನನ್ನಂತೊಳಗೆ ದೇವ್ರು ದುಡ್ಡು ಕೊಟ್ಟಿದ್ದಾನಲ್ಲ ಅನ್ನೋದೇ ನನಗೆ ಹ್ಯಾಪಿನೆಸ್. ಆಮೇಲೆ ಒಂದು ಹೇಳ್ತೀನಿ, ನಾನು ಬಿಗಿನಿಂಗಲ್ಲೇ ಹೇಳಿದೆ, ನಮ್ಮ ತಂದೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದಾಗ, ನಾವು ಮಿಡ್ಲ್ ಕ್ಲಾಸ್ ಜೀವನ ಮಾಡ್ತಿದ್ದಾಗ, ನಮಗೇನು ಆಸ್ತಿ ಅಂತಸ್ತು ಐಶ್ವರ್ಯ ಇಲ್ಲದೇ ಇದ್ದಾಗ ತುಂಬ ಹ್ಯಾಪಿಯಾಗಿದ್ವಿ. ಹಾಗೇ ಕಮ್ಮಿ ದುಡ್ಡು ಇಟ್ಕೊಂಡು ಹ್ಯಾಪಿನೆಸ್ ಅನ್ನೋದು ನಮ್ಮ ಮನಸ್ಸೊಳಗಡೆ ಇರೋದು. ನೀವು ಹ್ಯಾಪಿನೆಸ್ ನಿಮ್ಗೆ ಬೇಕಾ, ಒಂದು ಒಳ್ಳೆ ಸಂಗೀತ ಹಾಕ್ಕೊಂಡು ಕಣ್ಮುಚ್ಕೊಳ್ಳಿ, ಲೈಕ್ ಯು ವಿಲ್ ಫೀಲ್ ದಟ್. ಆ ಹ್ಯಾಪಿನೆಸ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾ, ಸಿಕ್ಕಾಬಟ್ಟೆ ಟ್ರಾಫಿಕ್ ಇರುತ್ತೆ. ಸೊ ಯು ಕ್ಯಾನ್ ಬಿ ಯುವರ್ ಸೆಲ್ಫ್. ಸೊ ಅದನ್ನು ನೀವು ಅಂತರ್ಮುಖಕ್ಕೆ ಹೋಗಿ ನೀವು ಒಳಗಡೆ ಅದನ್ನು ಸಪ್ರೇಟ್ ಮಾಡ್ಕೊಂಬಿಡ್ಬೇಕು, ಹೊರಗಡೆದು ಒಳಗಡೆದನ್ನು. ಅದಕ್ಕೆ ಒಂದು ಮೆಡಿಟೇಷನ್ ಟೆಕ್ನಿಕ್ ಇದೆ. ಅದನ್ನು ಹೇಗೆ ಅಂದರೆ ಕಣ್ಮುಚ್ಕೊಂಡು ನೀವು ಜಸ್ಟ್ ಸಿ ಯುವರ್ ಇನ್ನರ್ ಸೆಲ್ಫ್. ಉಸಿರು ಹೇಗೆ ಹೋಗ್ತಾಯಿದೆ, ಹೇಗೆ ಬರ್ತಾಯಿದೆ, ಉಸಿರು ಹೇಗೆ ಹೋಗ್ತಾಯಿದೆ, ಹೇಗೆ ಬರ್ತಾಯಿದೆ. ನೀವೊಂದು 5 ನಿಮಿಷ ಅದನ್ನು ಮಾಡಿ ನಿಮ್ಗೆ ರಿಯಲೈಸ್ ಏನಾಗುತ್ತೆ ಅಂದರೆ, ನಿಮ್ಮ ಉಸಿರು ಬಗ್ಗೆ ನೀವು ಗಮನ ಹರಿಸ್ಬೇಕು. ಉಸಿರು ಬಗ್ಗೆ ಗಮನ ಹರಿಸುವಾಗ ಯು ಹ್ಯಾವ್ ಟು ಕ್ಲೋಸ್ ಯುವರ್ ಹ್ಯಾಂಡ್ಸ್ ಲೈಕ್ ದಿಸ್ ಆ್ಯಂಡ್ ಲೆಗ್ಸ್ ಲೈಕ್ ದಿಸ್. ಸ್ಟ್ರೈಟಾಗಿ ಕೂತ್ಕೊಂಡು ಆ ಉಸಿರನ್ನ ಹೇಗೆ ಹೋಗ್ತಿದೆ, ಹೇಗೆ ಬರ್ತಿದೆ ಅಂತ ಇದು ಮಾಡಿದಾಗ ಒಳಗಡೆ ಎಲ್ಲ ಒಂಥರ ಇದಾದಾಗುತ್ತೆ, ಒಂಥರ ಸ್ನಾನ ಮಾಡಿಸ್ದಾಗುತ್ತೆ ಒಳಗಡೆ ಮನಸ್ಸಿಗೆ. ಒಂದೊಂದು ಮರದಲ್ಲೂ ಏನೇನು ಇದು ಬರುತ್ತೆ, ಯಾವ ಥರ ಆರ ಇದೆ, ಹೇಗಾಗುತ್ತೆ. ನೀವು ಅರಳಿ ಮರದ ಕೆಳಗಡೆ ಕೂತ್ಕೊಂಡ್ರೆ ನಿಮ್ಗೆ ಎಷ್ಟು ಏನು ಕಾಯಿಲೆ ಇದ್ರೂ ಅದಕ್ಕೇನೋ ಮದ್ದು ಅದು ಅಂತ ಹೇಳ್ತಾರೆ. ಸೊ ಡೆಫಿನೆಟ್ಲಿ